ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒನ್ ಮೋರ್ ಗ್ಲೋಯಿ ಸ್ಕಿನ್ಗೆ ನಾನು ಡಿಟಾಕ್ಸ್ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆರೆಂಜ್, ಇದರೊಳಗಡೆ ಸೀಡ್ಸ್ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಅದೇನಿದೆ ಅದು ಸಿಪ್ಪೆ ಏನು ಹೇಳ್ತಾರೆ ಅದನ್ನು ಹಾಗೆ ಇಟ್ಕೊಂಡು ಸ್ವಲ್ಪ ಆ ಪಲ್ಪ್ ಮಾತ್ರ ಇದಿದೆ. ಸೊ ಇದನ್ನು ನೀಟಾಗಿ ಸಿಪ್ಪೆ ಬಿಡಿಸಿ ಬೀಜ ಮಾತ್ರ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಇದು ಆಮ್ಲ 2 ಬೇಕಾಗತ್ತೆ. ಆ್ಯಂಡ್ ಕ್ಯಾರೆಟ್ 2. ನಾನು ಇಲ್ಲಿ 1 ಆರೆಂಜ್ ತೊಗೊಂಡಿದ್ದೀನಿ, 2 ಆಮ್ಲ, 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ದಪ್ಪ ಸೈಜ್ದು, ಒಂದು ಸ್ಮಾಲ್ ಸೈಜ್ದು ತೊಗೊಂಡಿದ್ದೀನಿ. ಇದಿಷ್ಟು ನಾವೀಗ ನೀಟಾಗಿ ಇದನ್ನು ನಾನು ಬಿಡಿಸಿಟ್ಟಿದ್ದೀನಿ. ಸೊ ಇದನ್ನು ನೀಟಾಗಿ ವಾಶ್ ಮಾಡಬೇಕೀಗ. ಅದಾದಮೇಲೆ ಬ್ಲೆಂಡ್ ಮಾಡಿ ಹೇಗೆ ಮಾಡೋಂತ ತೋರಿಸ್ತೀನಿ. ನಾನು ನೀಟಾಗಿ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟನ್ನೆಲ್ಲ. ಸೊ ಮತ್ತು ಕ್ಯಾರೆಟನ್ನು ನಾನು ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಮಿಕ್ಸಿ ಹೇಗೆ ವರ್ಕ್ ಆಗುತ್ತೋ ಅದ್ರ ಮೇಲೆ ಯೋಚನೆ ಮಾಡಿ. ರಫಾಗಿ ಚಾಪ್ ಮಾಡಬೇಕಾದ್ರೆ ಫೈನಾಗಿ ಚಾಪ್ ಮಾಡಬೇಕಂತ ನಾನು ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾವೇನು ಆರೆಂಜ್ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ನಾನು ಆ್ಯಡ್ ಮಾಡ್ಕೊಂಡು ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅರಿಶಿನ ಶುಂಠಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ. ಸೊ ಇದು ಓಮ್ ಕಾಳನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಬ್ಲ್ಯಾಕ್ ಸಾಲ್ಟ್ ಕೂಡ ಟೇಸ್ಟ್ ಕೊಡೋದ್ರ ಜೊತೆಗೆ ಹೆಲ್ತ್ಗೂ ಕೂಡ ಒಂದೊಳ್ಳೆ ಬೆನಿಫಿಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ವೈಟ್ ಸಾಲ್ಟ್ ಅಥವಾ ಬೇರೆ ಸಾಲ್ಟ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಫಸ್ಟೇ ನಾನು ನೀರು ಆ್ಯಡ್ ಮಾಡ್ತಾ ಇಲ್ಲ, ಹಾಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಇವಾಗ ನೀಟಾಗಿ ಇನ್ನೂ ಬ್ಲೆಂಡ್ ಆಗುತ್ತೆ. ಸೊ ಅದಕ್ಕೆ ನನಗೆ ಇನ್ನೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಇನ್ನೂ ಬೇಕಾದರೆ ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ. ಸೊ ನಿಮ್ಗೆ ಇನ್ನೂ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ನನಗಿಷ್ಟು ಸಾಕು. ಸೊ ಯಾವುದೇ ರೀತಿ ಸೋಸಕ್ಕೆ ಹೋಗಬೇಡಿ, ಇದರೊಳಗಡೆ ಫೈಬರ್ ಇರೋ ಕಂಟೆಂಟ್ ಎಲ್ಲ ಹೋಗಿಬಿಡುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ. ಸೊ ಇದನ್ನು ಹಾಗೆ ನಿಮಗೆ ಬರುತ್ತೆ. ಅದೇ ನೀವು ಐಸ್ ಟ್ರೇಗೆ ಹಾಕಿದ್ರೆ ಬಟ್ ಒಂದು 2 ಸೆಕೆಂಡ್ಸ್ ಬಿಟ್ಟು ಆಮೇಲೆ ತೆಗಿಬೋದು, ಬಟ್ ಇದು ಈಸಿಯಾಗಿ ಬರುತ್ತೆ ಈ ರೀತಿ. ಸೊ ಅದಕ್ಕೆ ನಾನು ಈ ಟ್ರೇ ತೊಗೊಂಡಿದ್ದೀನಿ. ಸೊ ಈಗ ಒಂದು ಆ್ಯಡ್ ಮಾಡ್ತಾ ಹೋಗೋಣ ಇದಕ್ಕೆ.